ಅವರೇ, ಇವಾಗ ಹೇಗಿದ್ದೀರಾ? ಹ್ಞೂ, ಆರಾಮಾಗಿದ್ದೀನಿ ರೀ. ಐ ನರ್ಸವ್ವ, ನನ್ನ ಮಗಳು ನೀವು ಬರೋಣ ಚಟ್ ಅಂತೇಳಿ ಅದು ಕುಂತು ಬಿಟ್ಲವ. ಪಾರ್ವತಿ ಅವ್ರು ನೋಡಿದ್ರೆ ಗೊತ್ತಾಗತ್ತೆ ರೀ, ಭಾಳ ಆ್ಯಕ್ಟಿವ್ ಅದಾರ ರೀ ಅವರು. ಸರಿ, ಇನ್ನು ಡಾಕ್ಟ್ರು ರೌಂಡ್ಸಿಗೆ ಬರ್ತಾರೆ. ನೀವು ಹೊರಗಡೆ ವೆಯ್ಟ್ ಮಾಡಿರಿ. ನೀವೇನು ಹೋಗೋದು ಬೇಕಾಗಿಲ್ಲ, ನೀವು ಇಲ್ಲೇ ಇರಿ. ನರ್ಸ್, ಅದು ಇಂಜೆಕ್ಷನ್ ಕೊಡು ಅಂತ ಹೇಳಿದ್ನಲ್ಲ, ಕೊಟ್ರಿ ಇಲ್ಲಿ ನೀವು? ಹಾಂ ಸರ್, ಕೊಟ್ಟೆ ನಾನು ಇಂಜೆಕ್ಷನ್ನು. ಬಿ ಪಿ ಎಲ್ಲ ಚೆಕ್ ಮಾಡಿದ್ರಲ್ಲ? ಬಿ ಪಿ ಎಲ್ಲ ನಾರ್ಮಲ್ ಇದೆ ತಾನೇ? ಹಾಂ, ಎಸ್ ಸರ್, ನಾರ್ಮಲ್ ಇದೆ ಎಲ್ಲ. ಹಾಂ, ಏನಮ್ಮ ಪಾರ್ವತಿ, ಆರಾಮಾಗಿದೆಯೇನಮ್ಮ? ಎದ್ದು ಕೂತ್ಕೊಂಡ್ಬಿಟ್ಟಿದ್ಯಾ? ಸರ್, ಎಲ್ಲ ನಿಮ್ದೇ ರೀ. ನೀವು ಇರ್ಲಿಕ್ಕಂದ್ರೆ ನಾ ಇವತ್ತು ಏನು ಹಾಕಿದ್ನೆ ಏನೂ ಆಗಲ್ಲಮ್ಮ, ಆದ್ರೆ ಹುಷಾರಿಂದ ಇರು. ಡಾಕ್ಟರ್, ಮತ್ತು ನನ್ನ ಹೆಂಡತಿಗೆ ಏನಾರ ತೊಂದರೆ ಐತೇನ್ರಿ? ನೋ ನೋ ನೋ, ಸಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಮನೆಗೆ ಕರ್ಕೊಂಡು ಹೋಗ್ಬೋದು. ನೋಡಮ್ಮ, ನಾನು ಚೆನ್ನಾಗಿದ್ದೀನಿ ಅಂತ ಜಾಸ್ತಿ ಓಡಾಡಕ್ಕೆ ಹೋಗಬೇಡ. ಆಮೇಲೆ ಜಾಸ್ತಿ ನೀರು ಕುಡಿ, ಹಣ್ಣು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನು, ದಿನ ಒಂದು ಗ್ಲಾಸ್ ಹಾಲು ಕುಡಿಯಮ್ಮ. ಆತ್ರಿ ಡಾಕ್ಟ್ರ. ನೋಡ್ರಿ, ನಮ್ಮ ಮಳೆಯಾರ ನನ್ನ ಮಗಳ ಮ್ಯಾಗ ಎಷ್ಟು ಜೀವ ಅದಾರ, ತಾವ ಕೈ ಹಿಡಿದು ಕರ್ಕೊಂಬರಾಕತ್ತಾರ. ದೇವರು ಇವ್ರಿಬ್ರು 100 ಕಾಲ ಸುಖ ಹಿಂಗ ಬಾಳಿಸ್ಲಿಪ್ಪ. ಇವ್ರ ಮೇಲೆ ಯಾರ್ದು ಕೆಟ್ಟ ದೃಷ್ಟಿ ಬೀಳಾರ್ದಂಗ ಆ ದೇವರಲ್ಲಿ ಬೇಡ್ಕೊಂತೀನಿ ನೋಡು ನಾನು. ಬೀಗ್ರ, ನಮ್ಮ ಪಾರವ್ವ ಒಂದು ಗಂಡಾಂತರದಿಂದ ಪಾರಲ್ ನೋಡ್ರಿ. ಆ ದೇವ್ರ ಕಾಪಾಡಿದ್ ನೋಡ್ರಿ ಈಕಿನ್ನ. ನಾ ಎಲ್ಲಿ ಏನಾಗ್ಬಿಡುತ್ತೋ ಅಂತೇಳಿ ಭಾಳ ಹೆದರ್ ಬಿಟ್ಟಿದ್ದೀನಿ ರೀ ಬೀಗ್ರ. ಬಿಡ್ರಿ, ನಾನು ನಡ್ಕೊಂತ ಬರ್ತೀನಿ. ನನ್ನ ಯಾಕೆ ಕೈ ಹಿಡಿದು ಕರ್ಕೊಂಬರ್ತೀರಿ? ಬೇಡ, ಮತ್ತು ಎಲ್ಲರ ತಲೆ ತಿರುಗಿ ಬಿದ್ದೆ ಅಂದ್ರೆ ಬಾ, ಹಗರ್ಕ ಕರ್ಕೊಂಡು ಹೋಗ್ತೀನಿ ಬಾ. ತಮರ, ಇವು ಏನೋ ಕೈಯಾಗ ಏನೋ ಕೊಟ್ರಿಲ್ಲ ನನ್ನ ಕೈಯಾಗ. ಅತ್ತಿರವು ಪಾರಿ ಸ್ಕ್ಯಾನಿಂಗ್ ರಿಪೋರ್ಟ್ ರೀ. ಸ್ಕ್ಯಾನಿಂಗ್ ರಿಪೋರ್ಟ್ ರೀ? ಪರಕ್ಕ, ಹಂಗ ಹೊಂಟಿವಿ ಮನೆಗೆ. ಮತ್ತೆ ನೀ ಏನಾರ ಜ್ಯೂಸು ಪಾಸು ಕುಡಿತಿದ್ದೇನು? ಯವ್ವ ಬ್ಯಾಡವಾ, ಒಂದು 2 ಇಡ್ಲಿ ತಂದು ಕೊಟ್ರು ಅಲ್ವಲ್ಲ ಅನ್ನೋ ಕಲ್ಲ ತಿನ್ನಿಸಿ ನನಗೆ ಯಾಕೆ ಹೊಟ್ಟೆ ನಿಬ್ರು ಹಿಡಿದಂಗೆ ಆಗೈತಿ. ನೀವೇನನ್ರಿ ಬೀಗ್ರ, ಎಂಥ ಮಗಳನ್ನು ಪಡಿಬೇಕಂದ್ರೆ ಭಾಳ ಅಂದ್ರೆ ಭಾಳ ಪುಣ್ಯ ಮಾಡ್ರಿ ನೋಡ್ರಿ. ನಮ್ಮ ಪಾರವನ ಗುಣ ಎಂಥದ್ರಿ. ನಮ್ಮ ಪಾರವ್ ಹಿಂಗತಿ ಆಗೈತನ್ನ ನನ್ನ ಮನ್ಸಿಗೆ ಭಾಳ ಅಂದ್ರೆ ಭಾಳ ಬ್ಯಾನೆ ಆಗ್ಬಿಡ್ತ್ರಿ. ನಮ್ಮ ಮಲ್ಲಂಕರು ಆಳಾಕತ್ಬಿಟ್ಟ ನೋಡ್ರಿ, ನಮ್ಮ ಪಾರವ್ ಹಿಂಗತಿ ಆಗೈತನ್ನ. ಹೌದ್ರಿ, ಅಳಿಯಾರು ಭಾಳ ಜೀವ ಅದಾರ್ರಿ. ಈಗಿನೂ ನಮ್ಮಕಿನೂ ಬರೀ ಹತ್ಕೊಂತನ ಬಂದಾಳ ನೋಡ್ರಿ ಆ ಬಸ್ನ್ಯಾಗ. ಏನಾತ ಏನಿಲ್ಲ ಅಂತಿ. ನೀವು ಫೋನ್ ಹಚ್ಚದಾಗಿಂದ ಒಂದನಿ ನೀರು ಕುಡ್ದಿಲ್ರಿ ನಾನು ಹೆಂಡ್ತಿ. ಎಷ್ಟ ಮಾಡಿದ್ರು ಬೀಗ್ರ ತಾಯಿ ಕಳ್ಳಲ್ರಿ. ಅದು ಹೆಂಗೆ ಕೇಳತ್ರಿ? ನಮ್ಮವನು ಹಿಂಗ ಇದ್ದೋಡ್ರಿ ಬೀಗ್ರ, ಭಾರಿ ಕಡಕ್ ಅಂದ್ರೆ ಕಡಕ್ ರೀ. ಆದ್ರೆ ಮನಸ್ಸು ಮಾತ್ರ ಬೆಣ್ಣಿ ಹಂಗ ಐತ್ರಿ ನಮ್ಮವಂದು. ನಮ್ಮವನ ಹೋತಾಡ್ರಿ ನಮ್ಮ ಪಾರವ್ವ, ಅದಕ್ಕೆ ನಮ್ಮವನ ಹೆಸರೇ ಇಟ್ಟಿನ್ರಿ ಈಕಿಗೆ. ಭಾಳ ಬೇಸ್ರಿ. ನಾವು ಊಟ ಮಾಡ್ಲಿಕ್ಕಂದ್ರೂ ಇದ್ದಲ್ಲೇ ಊಟ ತಂದು ಕೊಡ್ತಾಳ್ರಿ. ಯಾಕೆ ಊಟ ಮಾಡಿಲ್ಲ ಅಂತಿ? ಹೊತ್ತೊತ್ತಿಗೆ ಔಷಧ ತಂದು ಕೊಡ್ತಾಳೆ. ಅದು ಏನನ್ರಿ, ಒಂದು ಕಷಾಯ ಕಾಸು ಕೊಟ್ಲು ನನಗೆ ಯಾನ ಮನಿ ಕೆಂಬರುದ್ರಿ, ಯಾನ ಮನಿ ತೇಗ್ತಿದ್ದೆ. ಆ ಕಷಾಯ ಕುಡೋದ್ರಿಂದ ನಂದು ಕೆಮ್ಮು ದಮ್ಮು ಸಕಾ ಸಬ್ದು ಇರ್ಲಾರ್ದ ಮಂಗಮಯಾಗಿ ಹೋಗ್ಬಿಡ್ತು ನೋಡ್ರಿ ಬೀಗ್ರ. ಆಟೋದಾಗ ಕರ್ಕೊಂಡು ಹೊಂಟಿ ನಮ್ಮಲ್ಲ ಆ ಶ್ಯಾಮ್ಯಾನ್ ಕಾರ್ ಇತ್ತಲ್ಲ, ಅವ್ನು ಫೋನ್ ಮಾಡ್ಬೇಕಿಲ್ಲ? ಯಪ್ಪ, ನೀ ಏನು ಚಿಂತೆ ಮಾಡಬೇಡ, ಆ ಶ್ಯಾಮ್ಯಾಗೆ ಹೇಳೀನಿ ಬರ್ತೀನಿ ಅಂತ ಏನ. ಇನ್ನೇನು ಬಂದಿರ್ಬೇಕು ಹೊರಗೆ. ನಾ ಎಷ್ಟು ಪುಣ್ಯವಂತೆ ಅಲ್ಲ, ಇಂಥ ಬಂಗಾರದಂಥ ಗಂಡ, ಆ ದೇವ್ರಂತ ಮಾವ, ಪ್ರೀತಿಸು ತಂದೆ ತಾಯಿ. ಅಪ್ಪ ದೇವ್ರಿ, ಇಂಥವ್ರನ್ನ ಕೊಟ್ಟಿಯಲ್ಲ, ನಾನೇ ಪುಣ್ಯವಂತಳು. ಯಾವ ಪಾರೋ, ಕೈ ಕಾಲಾಗ ನೋಡ್ಕೊಂಬಾರಿ, ಹುಷಾರು. ಯಾವ ಚಿಂತೆ ಮಾಡಬೇಡ್ಬೇ, ನಾ ಆರಾಮಾಗಿದ್ದೀನಿ, ಏನೂ ಆಗಿಲ್ಲ ಅಂತ ಹೇಳಿದ್ರಿ ಡಾಕ್ಟ್ರು. ಆದರೂ ನಿನಗೆ ಹಿಂಗತಿ ಆಗಿದ್ದು ನನಗೆ ಮನಸ್ಸಿನಾಗ ಒಂದು ಅಳು ಕುಳ್ಕೊಂಡಂಗೆ ಆತು ನೋಡು ಪಾರವ. ಪಾರವ, ಮತ್ತೇನು ಕೂಸಿ ಎಸದಾವಂತ? ಒಂದದಾವಂತ ಎರಡದಾವಂತ? ಇಲ್ರಿ, ಒಂದ ಐತಂತ್ರಿ. ಬರವ ಹೋಗ್ರಕ ಬರ. ಸೊಸಿ ಇಷ್ಟು ಅಪಾಯದಿಂದ ಪಾರಾಗಿ ಬಂದಾಳ. ಒಬ್ಬರಿಗೆರ ಖಬರ್ ಐತೆನ? ಒಂದಿಟ್ಟು ಆರತಿ ಮಾಡಿ ಒಳಗೆ ಕರ್ಕೋಬೇಕನ್ನೋ ಖಬರಿಲ್ಲ. ಕೂಸ್ ಹಡ್ಕೊಂಡ್ ಬಂದಾಳ ಆರತಿ ಎತ್ತಿವಿಕಿಗೆ. ಅದು ಏಟ್ ಬಿದ್ದಿದ್ಲ, ಏಟ್ ಪೆಟ್ಟು ಹತ್ತಿತ್ತ. ಸುಮ್ಮನೆ ಸುಳ್ಪಳು ಹೇಳ್ಕೊಂಡು ದವಾಖಾನೆ ಕಂಡು ಬಂದ್ಲು, ಗಾಂಗ ರೊಕ್ಕ ಖರ್ಚು ಮಾಡಿಸಿ ಬಂದ್ಲು. ನನ್ನ ಮಗನ ಜೀವೆಲ್ಲ ಖಾಲಿ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡ್ಬಂದ್ಲು. ಥೂ, ನಿಂದು ಒಂದು ಜನ್ಮ ಅನ್ಲಿ ಮುಸ್ತೇನ ಬಾಯಿ. ಪಾಪ ಸೊಸಿ ಹಿಂಗತಿಯಾಗಿ ಅಪಾಯದಿಂದ ಪಾರಾಗಿ ಬಂದಾಳ, ಖುಷಿ ಪಡ್ಬೇಕು. ಅಂಥದ್ರಾಗ ಹಿಂಗತಿ ಬೈತಿಯಲ್ಲ, ನಾಚಿಕೆ ಆಗಂಗಿಲ್ಲ ನಿನಗೆ? ಆರಾಮದೇನ ಅಂತ ಕೇಳೋದು ಬೇಡ,
ಕಡಿಕ ಬಾಯಿ ಮುಚ್ಕೊಂಡಾರ ಸುಮ್ಮನೆ ಇರಾಕ್ ಕಲಿ. ಮನ್ಯಾಗ ದಗದ ಮಾಡೋದು ಹತ್ತತ್ ಅಂತೇಳಿ ಹಿಂಗತಿ ಸೋ ತಕೊಂಡ ನಮ್ಗೆ ಹಿಂಗೆ ಗೊತ್ತಿಲ್ಲ ಅಂತ ಹೇಳಿ ತಿಳ್ಕೊಂಡ. ಯವ್ವ ನೀ ಮಾತಾಡೋದು ನಿನಗ ಸರಿ ಅನ್ಸಕತ್ತನ? ಯಾರ ನಾಟಕ ಮಾಡ್ತಾರ ಅನ್ಬೇ ಯವ್ವ? ಏನು ಮಾತಾಡಕತ್ತಿ ಬೇ ಯವ್ವ ನೀನು? ನೀವು ಸಿಟಿಗೆ ಹೇಳಕ್ಕೆ ಹೋಗ್ಬೇಡ್ರಿ, ಸುಮ್ಮ ಇದ್ಬಿಡ್ರಿ. ಅಲ್ಲ ಹೆಂಗೆ ಮಾತಾಡ್ತಾರ ನೋಡವ್ರು. ಎಲ್ಲ ಒಳ್ಳೇದಾಗೈತಿ. ಮತ್ತು ಮಾತಿಗೆ ಮಾತು ಬೆಳೆದು ದೊಡ್ಡರಾದಂತ ಆಗೋದು ಬೇಡ, ಸುಮ್ಮನೆ ಇದ್ದು ಬಿಡ್ರಿ ನೀವು. ಹೆಂಡತಿ ಕೈ ಹಿಡ್ಕೊಂಬರ್ತಾನೆ. ಸೀಮೆಗಿಲ್ಲದ ಹಿಂತಿ ಕಂಡ ನನ್ನ ಮಗ. ಬೀಗ ಬಂದಾರನು. ಫೋನ್ ಹಚ್ಚಿ ಕರೆಸ್ಕೊಂಡಿದ್ದಾನ ಅತ್ತಿನ ಮಾವನ್ನ. ಇದನ್ನೆಲ್ಲಿ ಕರ್ಮ ಕಾಂಡ ನೋಡಕೋಲಿ. ಥು, ಇದೊಂದು ಮುದಡೆ. ಮಂದಿ ಅನ್ನಂಗಿಲ್ಲ, ಮಕ್ಳು ಅನ್ನಂಗಿಲ್ಲ. ನಾನು ಹಂಗೆ ಬೇರೆ ಬೈತೈತಿ. ಏನವ ಪಾರವ, ಈಗ ಆರಾಮದಿಯವ? ಅಲ್ಲೇ ದವಾಖಾನಿ ಬರ್ಬೇಕಂದ್ಯವ. ಈಕಿ ನಿಮ್ಮ ಚಿಗೋ ಒಬ್ಬಾಕಿ ಯಾಕ ಗನ ಹೊಟ್ಟೆ ನುಸ್ತತ ಅನ್ನಕತ್ಲು, ಹಿಂಗಾಗಿ ಬರೋಕ್ಕಾಗ್ಲಿಲ್ಲವ. ಹೋಲ್ ಬಿಡ್ರಿ ಕಾಕರ, ನಾ ಈಗ ಆರಾಮಾಗಿನ ಆಡ್ರಿ. ಹೋದಿ ಆಗವಕ್ಷ ಅಂದ್ರೆ ಬಂದೇ ಪಿಸಾಚಿ ಅಂತ ಹೊಳೆ ಬಂದತಿ. ಇಷ್ಟೆಲ್ಲ ಆದ್ರೂ ಇದಕ್ಕೇನು ಆಗವಲ್ದು ನೋಡು. ಪಾಪಿಗಳು ಚಿರಾಯಿ ಅಂತ. ಈಕಿ ಮಿರಕ್ ಅಂತಾಳ ಅಂದ್ರೆ ಒಟ್ಟ ಮಿರಕ ಅನ್ನವಳ್ಳು. ಈಕಿನೂ ಆರಾಮಾದ್ಲು. ಈಕಿ ಹೊಟ್ಟೆನ ಕೂಸನು ಆರಾಮಾಗಿ ಆತು. ನಾವು ಏನು ಮಾಡಿದ್ದು ಹೊಳೆ ಹುಂಚೆನ್ ತೊಳ್ದಂಗೆ ಆತು. ಅಲ್ಲಲ್ಲಿ ದೇವರು ನಿಮ್ಮ ಅಣ್ಣನ ಹೆಂಡತಿಗೆ ಎಷ್ಟು ಗಟ್ಟಿ ಐಶ್ವರ್ಯ ಹಾಕಿರ್ಬೇಕು. ಏನೂ ಆಗಲಿಲ್ಲ ನೋಡ್ಲಿ ನಿಮ್ಮ ಅಣ್ಣನ ಹೆಂಡತಿಗೆ. ಕೂಸನು ಆರಾಮನ ಐತೆ ಅಂತ ಹೇಳಕತ್ತಾರ. ಅವಾ ದೇವ್ರ ಅದನ್ನ ನೋಡಿಕಿ ಮ್ಯಾಲೆ. ನೀನು ಕೊನೆಗ ಹೋಗಿ ಆರಾಮಾಗಿರ ಅಯ್ಯವ. ನಿಂದರವ ಇಲ್ಲೇ ನೀನು. ಯಾಕೆಪ್ಪ, ಏನಾರು ಕೆಲಸ ಇತ್ತಾನ? ಅಲ್ಲವ, ನಿಮ್ಮ ಅಣ್ಣನ ಹೆಂಡತಿಗೆ ಇಷ್ಟೆಲ್ಲ ಆಗೈತಿ. ಏನಾತು, ಏನು ಬಿಡ್ತು, ಆರಾಮದೇನವ ಅಂತೇಳಿ ಒಂದೀಟರ ಮಾತಾಡ್ಸಿದೇನ? ಅಯ್ಯೋ, ಆಕಿನಾಕ ನಾ ಮಾತಾಡ್ಸ್ಬೇಕು? ಆಕಿಗೇನು ಕೂದಿ ಆಗೈತಿ? ಆಕಿ ನಿಮ್ಮ ಅಣ್ಣನ ಹೆಂಡತಿ ಅನ್ನೋದನ್ನ ನೆನಪನ್ಯಾಗ ಇಟ್ಕೊ. ಮೊದ್ಲೇಕ ಚಂದ ಮಾತಾಡಕ್ ಕಲ್ಕೊರವ ನೀನು ಒಂದು ಮನಿ ಸೊಸಿಯಾಗಿ ಹೋಗಿ. ಮನುಷ್ಯಾಗ ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲ. ಆಕಿ ನಿಮ್ಮ ಅಣ್ಣನ ಹೆಂಡತಿ. ಆಕಿ ಒಳ್ಳೆಯವಳದಾಳ ಅಂತೇಳಿ ನಿನ್ನ ಬಾಳೆ ಬಚ್ಚೆ ಆಗೈತವ. ಪಾರವನ್ ಜಾಗದಾಗ ಬೇರೆ ಯಾರು ಇದ್ರಂದ್ರ ನಿನ್ನ ಪರಿಸ್ಥಿತಿ ಏನಾಕಿತ್ತು ಅನ್ನೋದನ್ನ ಒಂದ್ಸತಿ ತಿಳ್ಕೊಂಡು ಬಾಳೆ ಮಾಡ. ಅಯ್ಯೋ, ನೀ ಯಾವಾಗ್ಲೂ ಸೊಸಿ ಪರವಾಗಿ ಬಿಡು. ನಮ್ಗೇನು ಗೊತ್ತಿಲ್ಲನ? ನಿನಗ ಹೆತ್ತ ಮಗಳಕಿನ ಸೊಸಿ ಬೇಕಾಗ್ಯಾಳ. ಇಲ್ಲೇ ಯಾರು ಬೇಕು ಬ್ಯಾಡ ಅಂತಲ್ಲ, ಆಕಿ ಒಳ್ಳೆ ಗುಣ. ಅರ್ಥ ಮಾಡ್ಕೊ. ನಿಮ್ಮ ಅಣ್ಣ ಇಡೀ ಮನಿನ ತುಗಿಸ್ಕೊಂಡು ಹೊಕ್ಕನ. ಆಕಿ ಆರಾಮಾಗಿ ನಿನಗೆ ದರ್ಪ ತೋರಿಸ್ಬೋದು. ನೀನು ಗಂಡನ ಮನೆಗಿದ್ದ ಬಂದು ಎಷ್ಟು ದಿನ ಆತು? ಇಲ್ಲೇ ಟೆಂಟ್ ಊರಿಬಿಟ್ಟು. ನಿನಗೊಂದು ಮಾತರ ನಿಮ್ಮ ಅಣ್ಣನ ಹೆಂಡತಿ ಏನಾರ ಅಂದಾಳನ, ನೀವೇನಂದ್ರೂ ಅನ್ನಿಸ್ಕೊಂಡು ಹೋಗ್ಯಾಳ ಆಕಿ. ಚಲೋ ಮನುಷ್ಯಳ ಆಕಿ. ಇದು ನನ್ನ ಮನಿ. ಆಕಿ ಹೋಗು ಇರೋ ಅನ್ನ ಕಕ್ಯಾರ. ನೆನಪಿಟ್ಕೊರವ. ಕೊಟ್ಟ ಹೆಣ್ಣು ಕುಲಕ್ ಹೊರತಂತ. ಆಕಿ ಯಾರಂತ ಕೇಳಿದೆಲ್ಲ ಈ ಮನಿ ಸೊಸಿ. ಇನ್ನರ ಚಂದನ ಗುಣ ಕಲ್ಕೋ. ಇಟ್ಟು ವಯಸ್ಸಾಗ್ಯಾವು. ಅಯ್ಯೋ, ಎಲ್ಲರೂ ಆಕಿ ಪರವಾಗಿ ಈ ಮನ್ಯಾಗ. ನಮ್ಮ ಪರವಾಗಿ ಯಾರು ಇಲ್ಲ. ಆಕಿ ಏನು ಮಾಡಿದ್ರು ನಿಮ್ಮ ಕಣ್ ಕಾಣಂಗಿಲ್ಲಲ್ಲ. ನಾವು ಒಂದೀಟ್ ಏನಾರ ಮಾಡೋಣ, ನಿಮ್ಗೊಟ್ಟರಿಗೆ ಕಣ್ಣಾಗ ಕುಂತು ಬಿಟ್ಟಿವಿ ಹೆಣ್ಮಕ್ಳು ನಾವು. ಏಟ್ ಹೇಳಿದ್ರು ಅಷ್ಟ ನಾಯಿಬಾಲ್ ಡೊಂಕ.